ಅದು ಬೆಳಗ್ಗೆನೆ ಎದ್ಬಿಟ್ಟು ನಮ್ಮ ಹುಡುಗ ಬಂದಿದ್ದ ಬಾ ಟೀ ಕುಡಿಯಕ್ಕೆ ಹೋದ ಅಂದಿದ್ಕೆ ಅವ್ನ ರಿಯಾಕ್ಷನ್ ನೋಡಿ ಹೆಂಗೈತಿ. ಬಾ ಟೀ ಕುಡಿಯಕ್ಕೆ ಹೋದ ಅಂತ ಕರೆದಿದ್ಕೆ ಅವ್ನ ರಿಯಾಕ್ಷನ್ ನೋಡಿ ಹೆಂಗ್ ಮಾಡ್ಬಿಟ್ಟ. ಅರೆ ನೀ ಹಬ್ಬ ನಾನು ಮನಸ್ಸು ಮಾಡಿದ್ರೆ ನನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಹುಡುಗಿರು ಕ್ಯೂ ನಿಲ್ತಾರೆ. ಅಲ್ಲಿಂದ ನಮ್ಮ ತನು ಕರ್ಕೊಂಡು ನಾನು ಸೀದಾ ಹೋಗಿದ್ದೆ ಶರತಣ್ಣನ ಟೀ ಹೋಟ್ಲಿಗೆ. ಶರತಣ್ಣನ ಟೀ ಹೋಟ್ಲಲ್ಲಿ ಕಟನ್ ಮಾತ್ರ ಸೂಪರ್ ಆಗಿ ಮಾಡ್ತಾರೆ. ಕಟನ್ ಅಲ್ಲಿ ಫೇಮಸ್. ನೀವೇನಾರ ಈ ಕಡೆ ಉದಯಗಿರಿ ಸೈಡ್ ಬಂದ್ರೆ ಶರತಣ್ಣನ ಟೀ ಹೋಟ್ಲ್ ಹೋಗ್ಬಿಟ್ಟು ಕಟನ್ ಕುಡ್ಕೊಂಡು ಹೋಗಿ. ಕಟನ್ ರೆಡಿ ಮಾಡ್ಕೊಟ್ರು. ಕಟನ್ ಮಾತ್ರ ಸೂಪರ್ ಆಗಿ. ಆಮೇಲೆ ನೋಡ್ತಾ ನಮ್ಮ ಅಣ್ಣ ಶರತಣ್ಣನ ಟೀ ಹೋಟ್ಲಿಗೆ ಬಂದಿರ್ತಾರೆ. ಅಣ್ಣ ನೀ ಮದ್ವೆ ಆಗಲ್ವಣ ಅಂದಿದ್ ಅಣ್ಣನ ರಿಯಾಕ್ಷನ್ ನೋಡಿ ಹೆಂಗಿರ್ತದೆ. ಇನ್ನು ಮದುವೆ ಆಗಿಲ್ವೇನೆ ನೀನು? ನೋಡ್ರಿ ಮದುವೆ ಆಗೋದು ಬಿಡೋದು ನನ್ನ ಇಷ್ಟ. ನನಗೆ ಯಾವ ಬೇಕು ಅವಾಗ ಮದುವೆ ಆಗ್ತೀನಿ. ನೀವ್ಯಾರು ಕೇಳಕ್? ನಮ್ಮ ಅಣ್ಣನ ರಿಯಾಕ್ಷನ್ ಈ ತರ ಇತ್ತು. ನಮ್ಮ ಅಣ್ಣನ್ಗೂ ಆಯ್ತು ಸರಿ ಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಿ ಸೆಂಟ್ ಹಾಕಳ ಬಡ್ಡಿ ಮಗನ್ ಒಬ್ನೇನೆ. ನನಗಿದ್ರ ಒಂಥರ ಸಂತೋಷ. ಯಾರ ಕಿತ್ತೋದಂಗೆ ರೋಡಾಗಿ ಹೊಡೀರಿ ಲೋಪಾರ್ ನನ್ನ ಮಕ್ಕಳನ್ನ. ಇವನು ಬಿಡದ ಸೆಂಟ್ ಹಾಕ. ನಿನ್ನ ನೋಡ್ರೆ ಕರೇ ಗಣಪತಿ ನೋಡ್ದಂಗಾಗತ್ತೆ. ಬೈಯಕ್ಕೂ ಮನ್ಸಾಗಲ್ಲಪ್ಪ. ಕೌಶಿಕ್ ಒಂದ್ ಸ್ವಲ್ಪ ರೇಗಿಸ್ಕೊಂಡು ಅಲ್ಲಿಂದ ನಾವು ಸೀದಾ ಮನೆ ಕಡೆ ಹೊರಟ್ವು. ಅಲ್ಲಿಂದ ಸೀದಾ ಪೆಟ್ರೋಲ್ ಬಂಕ್ ಹೋಗ್ಬಿಟ್ಟು ಪೆಟ್ರೋಲ್ ಇರಲಿಲ್ಲ, ಒಂದ್ ಸ್ವಲ್ಪ ಪೆಟ್ರೋಲ್ ಹಾಕಿಸ್ಕೊಂಡು ಅಲ್ಲಿಂದ ನಾನು ಅಕ್ಕ ಫೋನ್ ಮಾಡ್ಬಿಟ್ಟು ಬೈಲಿ ಒಂದ್ ಸ್ವಲ್ಪ ಕೆಲಸ ಐತೆ ಅಂತ ಅಂದ್ಲು. ಅದಕ್ಕೆ ನಾನು ನಮ್ಮ ಅಕ್ಕನ ಮನೆ ಕಡೆ ಸೀದಾ ಹೊರಟೆ. ಎಲ್ಲರಿಗೂ ಮನಸ್ಸಿಂದ ವಂದನೆ ಮಾಡ್ತಾ ಮತ್ತೆ ಸಿಗ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.